ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಒಂದು ಶಬತಾಗಿಪತ ಏನಾದರೂ ಮಾಡಿಬಿಟ್ಟಿದ್ದಾರಾ ಮ್ಯಾಕ್ಸ್ ಟೀಮ್ ಅವರು, ಮ್ಯಾಕ್ಸ್ ಪ್ರೊಡಕ್ಷನ್ ಅವರು ಅಂತ ಅನ್ನಿಸ್ತಾ ಇದೆ. ನೀವೇನೇ ಒಂದು ಟ್ವಿಟರಲ್ಲಿ ನೀವು ಟ್ವೀಟ್ ಮಾಡೋದಾಗಿರ್ಬೋದು, ಟ್ರೆಂಡ್ ಮಾಡೋದಾಗಿರ್ಬೋದು, ನೀವು ಮಾಡ್ಕೊಳ್ಳಿ. ಆ್ಯಂಡ್ ಯೂಟ್ಯೂಬರ್ಸ್ ಏನಿದ್ರೆ ಅಪ್ಡೇಟ್ ಬಗ್ಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ನಾವು ನಮಗೆ ತಿಳಿದಂಥ ಟೈಮಲ್ಲೇ ಅಪ್ಡೇಟ್ನ ನಾವು ಹೇಳೋದು ಅನ್ನೋಂಥ ಶಪಥಗಿಪತ ಮಾಡಿಬಿಟ್ಟಿದ್ದಾರೆ ಅನ್ನೋಂಥ ನನಗನ್ನಿಸ್ತಾ ಇದೆ. ಸೊ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಮತ್ತೆ ಮ್ಯಾಕ್ಸ್ ಅಪ್ಡೇಟ್ ಬಗ್ಗೆ. ಯಾಕೆ ಮತ್ತೆ ಮ್ಯಾಕ್ಸ್ ಅಪ್ಡೇಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ಹೇಳ್ತೀನಿ. ಸೊ ವಿಡಿಯೋ ಶುರು ಮಾಡ್ತೀನಿ, ತಡ ಮಾಡೋಕ್ಕೋಗಲ್ಲ. ಆ್ಯಂಡ್ ಈಗ ಫಸ್ಟ್ ಆಫ್ ಆಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ತುಂಬ ಜನ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಮತ್ತು ಎಕ್ಸು, ಫೇಸ್ಬುಕ್ಕು ಮತ್ತು ಇದರಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ಮ್ಯಾಟ್ರಿಗೆ ಬೇಗ ಬಂದುಬಿಡ್ತೀನಿ, ತಡ ಮಾಡೋಕ್ಕೋಗಲ್ಲ. ಮ್ಯಾಕ್ಸ್ ಸಿನಿಮಾದ ಒಂದು ಅಪ್ಡೇಟ್ ಬಗ್ಗೆ ನೀನು ಯಾಕೆ ಮಾಡ್ತಾ ಇದೆಯಾ ಅಂತ ತುಂಬ ಜನ ಕೇಳೋರು ಇದ್ದಾರೆ. ಆ್ಯಂಡ್ ಮ್ಯಾಕ್ಸ್ ಅಪ್ಡೇಟ್ ಬ್ರೋ ಅಂತ ಕೇಳೋರು ಕೂಡ ಇದ್ದಾರೆ. ಸೊ ನಾನು ಇದಕ್ಕಿಂತ ಮುಂಚೆ ಅಂದರೆ ಇದ್ರದ್ದೊಂದು ಪ್ರೀವಿಯಸ್ ವೀಡಿಯೋ ಏನಿದೆ UI ಬಗ್ಗೆ ಒಂದು ಅಪ್ಡೇಟ್ದೊಂದು ವೀಡಿಯೋ ಮಾಡಿದ್ದೆ. ಅಂದರೆ ಅವರು ಕೂಡ ಒಂದು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ರು, ಹೀಗಾಯ್ತು ಅಂತ ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ಸೊ ಅದರಲ್ಲಿ ಬಂದಂತಹ ಬಹುಶಃ ಒಂದು 50-60% ಕಮೆಂಟ್ಸ್ಗಳು ಮ್ಯಾಕ್ಸ್ ಬಗ್ಗೆ ಬಂದಿತ್ತು. ಮ್ಯಾಕ್ಸ್ ಬಗ್ಗೆ ಕೇಳಿರುವಂಥದ್ದು ಬ್ರೋ ಮ್ಯಾಕ್ಸ್ ಅಪ್ಡೇಟು ಯಾವಾಗ ಅಂತ ಒಂದು ಕಡೆ ಕಮೆಂಟ್ಸ್ಗಳು, ಇನ್ನೊಂದು ಕಡೆ ಟೀಮ್ ಅವರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕಡೆ. ಆ್ಯಂಡ್ ಈ ವರ್ಷದ ರಿಲೀಸ್ ಮಾಡ್ತಾರೋ ಇಲ್ವೋ ಅನ್ನೋದು ಒಂದು ಕಡೆ ಕಾಮೆಂಟ್ಸು. ಸೊ ಈ ರೀತಿಯಾದ ಕಾಮೆಂಟ್ಸ್ಗಳೆಲ್ಲ ಬಂದಿತ್ತು. ಸೊ ಒಂದು ಕ್ಲಾರಿಫಿಕೇಷನನ್ನು ಕೊಡೋಕೆ ಬಂದಿದ್ದೀನಿ. ಕ್ಲಾರಿಫಿಕೇಷನ್ ಮೀನ್ಸ್ ಲೈಕ್ ಒಂದು ಬೆಳವಣಿಗೆ, ಒಂದು ಮ್ಯಾಕ್ಸ್ ಸಿನಿಮಾದ ಬಗ್ಗೆ ವೇಟಿಂಗಲ್ಲಿರುವಂಥ ಒಂದು ಬೆಳವಣಿಗೆ, ಈಗ ಎಕ್ಸೆಲ್ ಆಗಿರುವಂಥದ್ರ ಬಗ್ಗೆ ಮೊದಲೇದಾಗಿ ಹೇಳ್ತೀನಿ. ಸೊ 3 ದಿನ ಆಯಿತು ನಾನು ನೋಡ್ತಾ ಇದ್ದೀನಿ. ಟ್ರೆಂಡಿಂಗಲ್ಲಿರುವಂಥದ್ದು ಹ್ಯಾಶ್ಟ್ಯಾಗು ಮ್ಯಾಕ್ಸ್ ದಿ ಮೂವಿ ಅನ್ನುವಂಥದ್ದು 3 ದಿನದಿಂದ ಟ್ರೆಂಡಿಂಗಲ್ಲಿದೆ. ಸೊ ಇಷ್ಟು ಟ್ರೆಂಡಿಂಗಲ್ಲಿದ್ದರೂ ಕೂಡ ಟೀಮ್ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ ಅನ್ನೋದು ನಂದೊಂದು ಪ್ರಶ್ನೆ. ಆ್ಯಂಡ್ ಆಲ್ಸೋ ಈ ಒಂದು ಮ್ಯಾಕ್ಸ್ ಮೂವಿಗೆ ನಾವೆಲ್ಲ ಏನು ಕಾಯ್ತಾ ಇದ್ದೀವಿ. ಸೊ ನಾವು ತುಂಬ ಸರಿ ಹೇಳಿದ್ದೀವಿ, ಡೇಟ್ ಬಗ್ಗೆ ಬೇಡ, ಮಂತ್ ಬಗ್ಗೆ ಒಂದು ಅನೌನ್ಸ್ಮೆಂಟ್ ಮಾಡಿ ಅಂತ. ಸೊ ಈಗೇನು ಮಂತ್ ಬಗ್ಗೆ ಅನೌನ್ಸ್ಮೆಂಟ್ ಮಾಡೋಷ್ಟು ಟೈಮ್ ಇಲ್ಲ. ಯಾಕೆಂದರೆ ಈಗ ಆಲ್ರೆಡಿ ನವಂಬರ್ ಎಂಡ್ ಆಗ್ತಾ ಇದೆ, ಇನ್ನೊಂದು 9-10 ದಿನ ಇದೆ ಅಷ್ಟೇ, ಮುಗಿದೋಯ್ತು. ಸೊ ಇನ್ನು ನೆಕ್ಸ್ಟ್ ಬರುವಂಥ ಡಿಸೆಂಬರು. ಸೊ ಡಿಸೆಂಬರಲ್ಲಿ ಬರ್ತಾ ಇರುವಂಥ ಸಿನಿಮಾ ನಮಗೆಲ್ಲರಿಗೂ ಗೊತ್ತಿದೆ, ಕನ್ನಡದ UI ಸಿನಿಮಾ ವೇಟಿಂಗಲ್ಲಿದ್ದೀವಿ. ಸೊ ಅಷ್ಟೇ ಅಲ್ಲದೆ ಒಂದು ತೆಲುಗು ಸಿನಿಮಾ ರಿಲೀಸ್ ಆಗ್ತಾ ಇರುವಂಥದ್ದು, ಪುಷ್ಪ 2 ರಿಲೀಸ್ ಆಗ್ತಾ ಇದೆ. ಸೊ 2 ಸಿನಿಮಾಗಳಿರುವಂಥದ್ದು, ಮೇಜರ್ ಆಗಿರುವಂಥ ಸಿನಿಮಾ ಅಂತಂದರೆ ನಮಗೆ ಈ 2 ಸಿನಿಮಾಗಳ ನಡುವೆ ಖಂಡಿತವಾಗ್ಲೂ ಸಿನಿಮಾ ಬರುತ್ತಾ ಮ್ಯಾಕ್ಸ್ ಅಂದರೆ ಖಂಡಿತವಾಗ್ಲೂ 99% ಬರಲ್ಲ ಅಂತ ನನಗನ್ನಿಸ್ತಾ ಇದೆ. ಮೇ ಬಿ ನಾನು ಈಗ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಏನು ಹೇಳ್ತೀನಿ ಇಷ್ಟಪಡ್ತೀನಿ ಅಂತಂದರೆ, ಸೊ ದಯವಿಟ್ಟು ನೀವೆಲ್ಲರೂ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಒಂದು ಟೀಮ್ಗೆ ನನ್ನ ಕಡೆಯಿಂದ ಆ್ಯಂಡ್ ಫ್ಯಾನ್ಸ್ ಕಡೆಯಿಂದ, ನನ್ನ ಸಬ್ಸ್ಕ್ರೈಬರ್ಸ್ ಕಡೆಯಿಂದ, ವಾಟೆವರ್ ಎಲ್ಲರ ಕಡೆಯಿಂದ ನನ್ನ ಮೂಲಕವಾಗಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಸೊ ಡೇಟ್ ಅನೌನ್ಸ್ ಮಾಡಿ ಅದನ್ನಾದರೂ ಹೇಳಿ ಅಂದರೆ ಹೇಳಿಲ್ಲ. ಸೊ ಅಟ್ಲೀಸ್ಟ್ ಒಂದು ಮಂತ್ ಆದರೂ ಹೇಳಿ ಅಂದರೆ ಹೇಳಲಿಲ್ಲ. ಬಟ್ ಈಗ ಮಂತು ಡೇಟು ಹೇಳೋಕ್ಕೆ ಟೈಮ್ ಅಂತೂ ಖಂಡಿತವಾಗ್ಲೂ ಇಲ್ಲ. ಸೊ ನೆಕ್ಸ್ಟ್ ಮಂತ್ ರಿಲೀಸ್ ಮಾಡ್ತೀವಿ ಅಂದರೂ ಪ್ರಮೋಷನ್ಸ್ ಬೇಕು. ಆ್ಯಂಡ್ UI ಸಿನಿಮಾ ರಿಲೀಸ್ ಆಗ್ತಾ ಇದೆ, ಪುಷ್ಪ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಇವು 2 ಸಿನಿಮಾಗಳ ನಡುವೆ ಆ ಸಿನಿಮಾ ಬರುತ್ತಾ? ಸೊ ಇವೆಲ್ಲ ಒಂದು ಕನ್ಫ್ಯೂಷನ್ಸ್ ಎಲ್ರಿಗೂ ಕೂಡ ಇದೆ, ನನಗೂ ಕೂಡ ಇದೆ. ಸೊ ನಾನೀಗ ಹೇಳೋದೇನು ಅಂತಂದರೆ, ಈ ವರ್ಷದ ಎಂಡಿಗಂತೂ ಸಿನಿಮಾ ಬರುತ್ತೋ ಬರಲ್ವೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ಇಷ್ಟು ಹತ್ರ ಬಂದ ಮೇಲೆ ಅನೌನ್ಸ್ಮೆಂಟ್ ಮಾಡಲ್ಲ ಆ್ಯಕ್ಚುಲಿ ಆ ಸಿನಿಮಾನು. ಸೊ ನೋಡೋಣ, ಒಂದು ಬಿಫೋರ್ ಒಂದು 1.5 ಮಂತ್ 2 ಮಂತ್ಸ್ ಹಿಂದೆನೇ ಮಾಡಬೇಕಾಗಿತ್ತು ರಿಲೀಸ್ ಬಗ್ಗೆ. ಬಟ್ ಈ ವರ್ಷ ಸ್ಕಿಪ್ ಮಾಡಬಹುದು ತಂಡ ಅಂತ ನನಗನ್ನಿಸ್ತಾ ಇದೆ. ಬಟ್ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ದಯವಿಟ್ಟು ಇಯರ್ ಆದರೂ ಮೆನ್ಷನ್ ಮಾಡಿ. ಸೊ ಅದರಲ್ಲ ಸ್ವಲ್ಪ ಖುಷಿ ಪಡ್ತೀವಿ ಅನ್ನೋ ಹೇಳೋ ಮಟ್ಟಿಗೆ ಬಂದುಬಿಟ್ಟಿದ್ದೀವಿ. ಸೊ 2025ರಲ್ಲಿ ಬರ್ತೀವಿ ಅಂತನಾದರೂ ಹೇಳಿ. ಸೊ ನೀವು ಮಂತ್ ಹೇಳಬೇಡಿ, ಡೇಟ್ ಹೇಳಬೇಡಿ ಅಂತ ನನಗೆ ಈ ಮೂಲಕವಾಗಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಫ್ಯಾನ್ಸ್ಗಳಂತೂ ತುಂಬಾ ಸಫರ್ ಆಗಿಬಿಟ್ಟಿದ್ದಾರೆ ಮ್ಯಾಕ್ಸ್ ಅಪ್ಡೇಟ್ಗೋಸ್ಕರ. ತುಂಬಾ ಕೇಳ್ತಾ ಇದ್ದಾರೆ, ಏನೇ ಒಂದು ನಾನು ವಿಡಿಯೋ ಮಾಡಿದ್ರು ಮ್ಯಾಕ್ಸ್ ಅಂತಲೇ ಕಾಮೆಂಟ್ಸ್ ಬರ್ತಾ ಇದೆ. ಸೊ ಅದಕ್ಕೆ ನಾನು ಈ ಒಂದು ವಿಡಿಯೋ ಮಾಡಿದ್ದು. ಸೊ ದಯವಿಟ್ಟು ಕಾಮೆಂಟ್ ಮಾಡ್ತಾ ಇರ್ತೀರ ಎಲ್ಲರೂ, ಪಾಪ ಬ್ರೋ ಮ್ಯಾಕ್ಸ್ ಅಪ್ಡೇಟು ಅಂತ. ನೀವು ಬ್ರದರ್ಸ್ ನೀವೆಷ್ಟು ವೇಟ್ ಮಾಡ್ತಾ ಇದ್ದೀರೋ, ಸೊ ಅದ್ರ ಹತ್ರಷ್ಟು ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಮ್ಯಾಕ್ಸ್ ಮೂವಿನ ನೋಡಲಿಕ್ಕೆ, ಮತ್ತು ಮ್ಯಾಕ್ಸ್ನ ಒಂದು ರಿಲೀಸ್ ಡೇಟನ್ನು ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ. ಸೊ ಆದಷ್ಟು ಬೇಗ ಒಂದು ಏನಾದರೂ ಒಂದು ಅಪ್ಡೇಟ್ ಕೊಡಿ. ಅಪ್ಡೇಟ್ ಒಂದೇ ಬಾಕಿ ಉಳಿದಿರೋದು ಮ್ಯಾಕ್ಸಿಂದ, ಇನ್ನೇನೂ ಇಲ್ಲ. ಸೊ ರಿಲೀಸ್ ಡೇಟನ್ನು ನೀವು ತಡ ಮಾಡಿದ್ರೂ ಪರವಾಗಿಲ್ಲ. ಸೊ ಒಂದು ಕನ್ಫರ್ಮೇಷನ್ ಡೇಟನ್ನು, ಒಂದು ಅನೌನ್ಸ್ಮೆಂಟ್ ಖಂಡಿತವಾಗ್ಲೂ ಬೇಕಾಗಿದೆ. ಖಂಡಿತವಾಗ್ಲೂ ಆದಷ್ಟು ಬೇಗ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓವರಾಲ್ ಆಗಿ ತುಂಬ ಜನ ನಾನು ಆಗಲೇ ಹೇಳಿದಾಗೆ ಮೆಸೇಜ್ ಮಾಡ್ತಾಯಿದ್ರು ನನಗೆ ಮ್ಯಾಕ್ಸ್ ಅಪ್ಡೇಟು ಅಂತ. ಸೊ ನಾನು ಕೂಡ ವೇಟ್ ಮಾಡ್ತಾಯಿದ್ದೀನಿ ಅಫಿಷಿಯಲ್ ಅಪ್ಡೇಟ್ಗೆ. ಸೊ ಹಾಗಾಗಿ ಹೇಳೋದೇನಪ್ಪ ಅಂದರೆ, ಕಾಯೋಣ ಮ್ಯಾಕ್ಸ್ನ ಆದಷ್ಟು ಬೇಗ ಥಿಯೇಟ್ರಲ್ಲಿ ನೋಡೋಣ ಅಂತಲೇ ಹೇಳ್ಬೋದು. ಸೊ ಈ ವಿಚಾರದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು
ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.